ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರ್ತೀರಾ. ಸೊ ಇವತ್ತು ನಾನು ಆದಿವಾಸಿ ಹೇರ್ ಆಯಿಲ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಹಾನೆಸ್ಟ್ ರಿವ್ಯೂ ಅಂತಾನೆ ಹೇಳ್ಬೋದು. ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಲ್ಲ, ಡಾಕ್ಟರ್ ಹತ್ರ ಕೇಳಿ ಅವ್ರು ಏನ್ ಹೇಳಿದ್ರೆ ಆ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಬಿಕಾಸ್ ಇದೊಂದು ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ತುಂಬಾ ದಿನದಿಂದ ಕೂಡ ಕಮೆಂಟ್ ಮಾಡ್ತಿದ್ರಿ, ಒಂದು ಹೇರ್ ಆಯಿಲ್ ಬಗ್ಗೆ ನಮ್ಗೆ ರಿವ್ಯೂನ ಕೊಡಿ ಮ್ಯಾಮ್ ಅಂತ ಹೇಳಿ. ಸೊ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಒಂದಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ರೆ, ಈ ಒಂದು ಹೇರ್ ಆಯಿಲ್ ನೀವು ಯೂಸ್ ಮಾಡ್ಬೇಕೋ ಬೇಡೋ ಅಥವಾ ಯೂಸ್ ಮಾಡೋದ್ರಿಂದ ನಿಮ್ಗೆ ರಿಸಲ್ಟ್ ಸಿಗುತ್ತೋ ಇಲ್ಲೋ ಅಂತ ಹೇಳಿ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಯಾರೆಲ್ಲ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಅವ್ರಿಗೆ ಖಂಡಿತವಾಗ್ಲೂ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸೊ ಈ ವಿಡಿಯೋದಿಂದ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅಂಡ್ ಆಲ್ಸೋ ಯಾರೆಲ್ಲ ಆಲ್ರೆಡಿ ಯೂಸ್ ಮಾಡ್ತಿದ್ರೆ ನಿಮ್ಗೂ ಕೂಡ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆನಾ? ಸೊ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ರ ಚಾನಲ್ ಅಲ್ಲಿ ಅಂತ ಹೇಳಿದ್ರೆ, ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಯಾವ್ದು ನಿಮ್ಗೆ ಮಿಸ್ ಆಗೋದಿಲ್ಲ. ಸೊ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಇನ್ಸ್ಟೆಂಟ್ ಆಗಿ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಸೊ ನೀವು ಅವಾಗ ಆರಾಮಾಗಿ ಈಸಿಯಾಗಿ ಫ್ರೀ ಆಗಿ ನೋಡಬಹುದು ಫ್ರೆಂಡ್ಸ್. ಓಕೆನಾ? ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಆದಿವಾಸಿ ಹೇರ್ ಆಯಿಲ್. ಸೊ ನೋಡ್ತಾ ಇದ್ರಲ್ಲ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಸೊ ಈ ಒಂದು ಹೇರ್ ಆಯಿಲ್ ಎಲ್ಲರೂ ಕೂಡ ನೋಡಿರ್ತೀರಾ ಅಂತಾನೆ ಹೇಳ್ಬೋದು. ಬಿಕಾಸ್ ಇದು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿರುವಂತಹ ಹೇರ್ ಆಯಿಲ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಈ ಒಂದು ಹೇರ್ ಆಯಿಲ್ ಬಗ್ಗೆ ಪ್ರಮೋಷನ್ ಮಾಡಿದ್ದಾರೆ. ಸೊ ಈ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ಈ ರೀತಿ ಆಗುತ್ತೆ. ಸೊ ನಿಮ್ಮ ಹೇರ್ ತುಂಬಾ ಚೆನ್ನಾಗಿ ಹೇರ್ ಫಾಲ್ ಅಂತೂ ಕೂಡ ಕಂಟ್ರೋಲ್ ಆಗುತ್ತೆ. ಹೇರ್ ತುಂಬಾ ಚೆನ್ನಾಗಿ ರೀಗ್ರೋತ್ ಆಗುತ್ತೆ, ತುಂಬಾ ಉದ್ದ ಆಗುತ್ತೆ ಕೂದಲು. ಸೊ ನೋಡ್ತಿದ್ರಲ್ವಾ ಇವ್ ರೀತಿಲಿ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ನಿಮ್ಗೆ ಇನ್ಫಾರ್ಮೇಶನ್ ಕೂಡ ಕೊಟ್ಟಿರ್ತಾರೆ ಅಲ್ವಾ. ಸೊ ಅದೆಲ್ಲ ನೋಡ್ಕೊಂಡೆ ನೀವು ನನಗೆ ಕಮೆಂಟ್ ಹಾಕಿರ್ತೀರಾ, ಈ ಒಂದು ಹೇರ್ ಆಯಿಲ್ ಯೂಸ್ ಮಾಡ್ಬೇಕು ಬೇಡ ಅಂತ ಹೇಳಿ. ಸೊ ಮೊದಲನೇದಾಗಿ ಈ ಒಂದು ಹೇರ್ ಆಯಿಲ್ ಬಗ್ಗೆ ನಿಮ್ಗೆ ತಿಳಿಸ್ಬಿಡ್ತೀನಿ. ಸೊ ಅವ್ರು ಏನ್ ಹೇಳ್ತಾರೆ ಈ ಒಂದು ಹೇರ್ ಆಯಿಲ್ ಬಗ್ಗೆ ಅಂತ ಹೇಳಿದ್ರೆ, ಅಂದ್ರೆ ಆದಿವಾಸಿಗಳು ಏನ್ ರೆಡಿ ಮಾಡಿದಾರಲ್ಲ, ಈ ಹೇರ್ ಆಯಿಲ್ ನೀವು ಯೂಸ್ ಮಾಡೋದ್ರಿಂದ 15 ದಿನದಲ್ಲಿ ಹೇರ್ ಫಾಲ್ ಕಂಟ್ರೋಲ್ ಆಗತ್ತಂತೆ. ಅಂದ್ರೆ ಕೂದಲು ಉದುರೋದು 15 ದಿನದಲ್ಲಿ ಕಡಿಮೆ ಆಗತ್ತಂತೆ. ಮತ್ತೆ ಹೇರ್ ರೀಗ್ರೋತ್ ತುಂಬಾ ಚೆನ್ನಾಗಿ ಬೇಗನೆ ಆಗತ್ತಂತೆ. ಸೊ ಹೇಗೆ ಅಂತ, ಈಗ ಸಪೋಸ್ ನಿಮ್ಗೆ ಏನಾದ್ರು ಜೆನೆಟಿಕ್ ಪ್ರಾಬ್ಲಮ್ ಇಂದ ನಿಮ್ಗೆ ಏನಾದ್ರು ಬಾಂಡ್ಲೆಸ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ನೀವು ಅಲ್ಲಿ ಅಪ್ಲೈ ಮಾಡಿದಾಗ ಹೇರ್ ರೀಗ್ರೋತ್ ಆಗತ್ತಂತೆ. ಓಕೆನಾ? ಅಂಡ್ ಆಲ್ಸೋ ಈಗ ಜೆನೆಟಿಕ್ ಪ್ರಾಬ್ಲಮ್ ಇಲ್ಲ, ಸೊ ನಿಮ್ಗೆ ನಾರ್ಮಲ್ ಆಗಿ ಯಾವ್ದೋ ಒಂದು ಪ್ರಾಬ್ಲಮ್ಸ್ ಇದೆ, ನಿಮ್ಗೆ ಹೇರ್ ಫಾಲ್ ತುಂಬಾ ಆಗ್ತಿತ್ತು ಅಂತ ಹೇಳಿದ್ರೆ, ಸೊ ನೀವು ಯೂಸ್ ಮಾಡೋದ್ರಿಂದ 15 ದಿನದಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಯಾಕೆ 15 ದಿನದಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಹೇರ್ ಆಯಿಲ್ ಅಲ್ಲಿ 108 ಗಿಡ ಮೂಲಿಕೆಗಳನ್ನ ಹಾಕಿ ರೆಡಿ ಮಾಡಿದ್ದಾರೆ. ಸೊ ಇದೊಂದು ಆಯುರ್ವೇದಿಕ್ ಆಯಿಲ್. ಸೊ ನಾವೇ ಫಸ್ಟ್ ರೆಡಿ ಮಾಡಿದ್ದು ಅಂತ ಹೇಳಿ ತುಂಬಾ ಜನ ಫಾಲ್ಸ್ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ. ಸೊ ನೀವು ನೋಡಬಹುದು, ಕೆಲವರು ಮೈಸೂರು ಕಡೆಯಲ್ಲೂ ಕೂಡ ನಾವೇ ಫಸ್ಟ್ ಪ್ರಮೋಟ್ ಮಾಡಿದ್ದು ಈ ಒಂದು ಹೇರ್ ಆಯಿಲ್ ಅಂತ ಹೇಳ್ತಾರೆ. ಸೊ ಬೇರೆ ಕಡೆಯಲ್ಲೂ ಕೂಡ ನಮ್ದೇ ಫಸ್ಟ್ ಹೇರ್ ಆಯಿಲ್ ಅಂತ ಹೇಳ್ತಾರೆ. ಸೊ ಹೀಗೆ ನಿಮ್ಗೆ ತುಂಬಾ ಜನ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಈಗ ಡಾಕ್ಟರ್ ಈ ಒಂದು ಹೇರ್ ಆಯಿಲ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ನೋಡೋಣ. ಸೊ ಡಾಕ್ಟರ್ ಪ್ರಕಾರ ಈಗ ಹೇರ್ ಫಾಲ್ ನಿಮಗೆ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಮೇನ್ ಆಗಿ ನಿಮಗೆ 3 ರೀಸನ್ ಇಂದ ಹೇರ್ ಫಾಲ್ ಆಗ್ತಿರುತ್ತೆ. ಓಕೆ, ಸೊ ಫಸ್ಟ್ ಒನ್ ಐರನ್ ಡಿಫಿಷಿಯನ್ಸಿ. ಸೊ ನಿಮಗೆ ಏನಾದ್ರು ಐರನ್ ಕಂಟೆಂಟ್ ಏನಾದ್ರು ನಿಮ್ಮ ಬಾಡಿನಲ್ಲಿ ತುಂಬಾ ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ, ಆ ಒಂದು ರೀಸನ್ ಇಂದ ನಿಮಗೆ ಆ ಒಂದು ಡಿಫಿಷಿಯನ್ಸಿ, ಆ ಒಂದು ರೀಸನ್ ಇಂದ ನಿಮಗೆ ಹೇರ್ ಫಾಲ್ ಆಗ್ತಿರುತ್ತೆ. ಸೊ ಅವಾಗ ನೀವ್ ಏನ್ ಮಾಡ್ಬೇಕು, ಐರನ್ ಸಪ್ಲಿಮೆಂಟ್ಸ್ ಗಳನ್ನ ನೀವು ತಗೋಬೇಕಾಗುತ್ತೆ. ಡಾಕ್ಟರ್ ನ ಕನ್ಸಲ್ಟ್ ಮಾಡಿ, ನೀವೇ ಓನ್ ಆಗಿ ಏನು ಚೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಓಕೆನಾ? ಸೊ ನಿಮ್ಗೆ ಡಾಕ್ಟರ್ ಐರನ್ ಟ್ಯಾಬ್ಲೆಟ್ ನ ಕೊಡ್ತಾರೆ. ಸೊ ನೀವು ಅದನ್ನ ನೀವು ಸಪ್ಲಿಮೆಂಟ್ ನ ತಗೊಂಡ್ರಿ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ದಟ್ ನೀವು ಅವಾಗ ನೀವು ಯಾವ್ದಾದ್ರು ಆಯಿಲ್, ಸೊ ನೀವು ಯಾವ್ದಾದ್ರು ಸೀರಮ್ ಅಥವಾ ಆಯಿಲ್ ಗಳನ್ನ ನೀವು ಯೂಸ್ ಮಾಡಬಹುದು. ನಿಮ್ಗೆ ಹೇರ್ ಫಾಲ್ ಆಗೋದಿಲ್ಲ, ನಿಮ್ಮ ಹೇರ್ ತುಂಬಾ ಶೈನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಸೆಕೆಂಡ್ ರೀಸನ್ ಬಂದು ಥೈರಾಯ್ಡ್ ಡಿಸಾರ್ಡರ್. ಏನಾದ್ರು ಥೈರಾಯ್ಡ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ, ಸೊ ಸಾಕಷ್ಟು ಜನರಿಗೆ ಹೇರ್ ಫಾಲ್ ಆಗ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಫಸ್ಟ್ ಥೈರಾಯ್ಡ್ ಸಪ್ಲಿಮೆಂಟ್ಸ್ ಗಳನ್ನ ನೀವು ತಗೋಬೇಕು. ಸೊ ಅದು ಒಂದು ಲೆವೆಲ್ ಬರಬೇಕು ಥೈರಾಯ್ಡ್. ಸೊ ಅವಾಗ ನಿಮ್ಗೆ ಹೇರ್ ಫಾಲ್ ಏನ್ ಆಗ್ತಿರತ್ತಲ್ಲ, ಸೊ ಅದೆಲ್ಲದು ಕೂಡ ಕಂಟ್ರೋಲ್ ಆಗುತ್ತೆ. ಓಕೆನಾ? ಸೊ ನೀವು ಸಪ್ಲಿಮೆಂಟ್ಸ್ ತಗೊಳ್ದೇನೆ ಜಸ್ಟ್ ನೀವು ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್, ಸೊ ನಿಮ್ಗೆ ಯಾವ್ದೇ ರೀತಿ ಸೊಲ್ಯೂಷನ್ ಸಿಗೋದಿಲ್ಲ, ಅಂದ್ರೆ ಲೈಕ್ ನಿಮ್ಗೆ ರಿಸಲ್ಟ್ ಸಿಗೋದಿಲ್ಲ. ಸೊ ನಿಮ್ಗೆ ಸಿಕ್ಕಿದ್ರು ಕೂಡ ಮತ್ತೆ ಏನ್ ಆಗ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನೀವು ಸೊ ನಿಮ್ಗೆ ಥೈರಾಯ್ಡ್ ಕಮ್ಮಿ ಆಗೋವರೆಗೂ ಕೂಡ ನೀವು ಹೇರ್ ಆಯಿಲ್ ನ ನೀವು ಅಪ್ಲೈ ಮಾಡ್ತಾನೆ ಇರ್ಬೇಕಾಗತ್ತೆ ಅಂತಾನೆ ಹೇಳ್ಬೋದು. ಸೊ ಒಂದು ರೀಸನ್ ಇಂದ ಕೂಡ ನಿಮ್ಗೆ ಹೇರ್ ಫಾಲ್ ಆಗ್ತಿರತ್ತೆ. ಅಂಡ್ ಥರ್ಡ್ ರೀಸನ್ ಬಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ಜನ ಈಗ ಪ್ರೆಗ್ನೆನ್ಸಿ ಇರ್ತೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇರ್ತೀರಾ, ಅಥವಾ ನೀವು ಇವಾಗ ತಾನೇ ಟೀನೇಜರ್ಸ್ ಎಲ್ಲ ಇರ್ತೀರಾ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗ್ತಿರುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗ್ತಿರೋದಿಲ್ಲ, ಬ್ಲಡ್ ಕಮ್ಮಿ ಆಗ್ತಾ ಇರುತ್ತೆ, ತುಂಬಾ ನಿಮ್ಗೆ ಟೈರ್ಡ್ನೆಸ್ ಎಲ್ಲ ಆಗ್ತಿರುತ್ತೆ. ಸೊ ಈ ರೀತಿ ನಿಮ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಲೂ ಕೂಡ ನಿಮ್ಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ಹೆಣ್ಮಕ್ಳಲ್ಲಿ ತುಂಬಾ ಈಗ ಪಾರ್ಟಿಷನ್ ನೀವು ಮಾಡ್ಕೊಂತೀರಲ್ವಾ ಹೇರು, ಸೊ ಆ ಒಂದು ಜಾಗದಲ್ಲಿ ನಿಮಗೆ ಹೇರ್ ಫಾಲ್ ಎಲ್ಲದು ಕೂಡ ತುಂಬಾ ಬೇಗನೆ ಆಗಿರತ್ತೆ ಅಂತಾನೆ ಹೇಳ್ಬೋದು. ಗಂಡ್ಮಕ್ಳಲ್ಲಿ ಹಾರ್ಮೋನಲ್ ಚೇಂಜಸ್ ಆದಾಗ ಹೇಗೆ ಹೇರ್ ಫಾಲ್ ಆಗಿರತ್ತೆ ಅಂತ ಹೇಳಿದ್ರೆ, ಸೊ ಸೈಡ್ ಅಲ್ಲೆಲ್ಲ ನಿಮಗೆ ಹೇರ್ ಫಾಲ್ ಆಗಿರುತ್ತೆ, ಹೆಣ್ಮಕ್ಳಲ್ಲಿ ಮಧ್ಯದಲ್ಲೆಲ್ಲ ಕೂಡ ಹೋಗಿರತ್ತೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಕೆಲವರಿಗೆ ಡಿಫ್ರೆಂಟ್ ಆಗಿ ಹೇರ್ ಫಾಲ್ ಎಲ್ಲದು ಕೂಡ ಆಗಿರುತ್ತೆ ಈ ಒಂದು ಹಾರ್ಮೋನಲ್ ಚೇಂಜಸ್ ಇದ್ದ. ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಸರಿಯಾದಂತಹ ಫುಡ್ ಗಳನ್ನ ನೀವು ಯೂಸ್ ಮಾಡ್ಬೇಕು. ಸೊ ಅವಾಗ ನಿಮ್ಗೆ ಕಂಟ್ರೋಲ್ ಆಗುತ್ತೆ. ಇದಷ್ಟು ನೀವು ನೀಟಾಗಿ ಕೇರ್ ಮಾಡೋದ್ರಿಂದ, ಲೈನ್ ಕೇರ್ ಮಾಡೋದ್ರಿಂದ ನಿಮಗೆ ಏನ್ ಹೇರ್ ಫಾಲ್ ಆಗ್ತಿರುತ್ತೆ ಸೊ ಅದೆಲ್ಲದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ಮೇನ್ ರೀಸನ್ ಆಗಿರುತ್ತೆ. ಸೊ ಯಾವ್ದೇ ನೀವು ಹೇರ್ ಆಯಿಲ್ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಈ ರೀತಿ ಪ್ರಾಬ್ಲಮ್ಸ್ ಇದೆಯಾ ಅಂತ ಹೇಳಿ ನೀವು ಚೆಕ್ ಮಾಡ್ಕೋಬೇಕು. ಸೊ ಆ ರೀತಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನ ನೀವು ಫಸ್ಟ್
ಸೊ ಅದನ್ನ ನೀವು ಫಸ್ಟ್ ಕೇರ್ ಮಾಡ್ಕೊಂಡು ಆಮೇಲೆ ನೀವು ಹೇರ್ ಆಯಿಲ್ ನೀವು ಚೂಸ್ ಮಾಡ್ಬೇಕಾಗುತ್ತೆ. ಓಕೆನಾ. ಈಗ ಈ ಆದಿವಾಸಿ ಹೇರ್ ಆಯಿಲ್ ನೀವು ಯೂಸ್ ಮಾಡೋದ್ರಿಂದ 15 ಡೇಸ್ ಅಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಈ ರೀತಿ ಪ್ರಾಬ್ಲಮ್ಸ್ ಇದ್ದವರು ಕೂಡ ಯೂಸ್ ಮಾಡೋದ್ರಿಂದ ನಿಮ್ಗೂ ಕೂಡ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಒಂದು ಆದಿವಾಸಿ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ರಿಸಲ್ಟ್ ಸಿಗೋದಿಲ್ಲ. ಅದರಲ್ಲೂ ಕೂಡ 15 ದಿನದಲ್ಲಿ ನಿಮ್ಗೆ ಹೇರ್ ಫಾಲ್ ಎಲ್ಲದೂ ಕೂಡ ಕಡಿಮೆ ಆಗೋದಿಲ್ಲ. ನಿಮ್ಮ ಹೇರ್ ಏನು ರೀಗ್ರೋತ್ ಆಗೋದಿಲ್ಲ, ತುಂಬಾ ತಿಕ್ಕಾಗಿ ಏನು ಬೆಳೆಯೋದಿಲ್ಲ, ತುಂಬಾ ಏನು ನಿಮ್ಗೆ ಶೈನೆಸ್ ಏನು ಕೂಡ ಸಿಗೋದಿಲ್ಲ. ಸೊ ವೇಸ್ಟ್ ಆಫ್ ಮನಿ ಅಂತ ಹೇಳಿದ್ದಾರೆ. ಮತ್ತೆ ನಾನು ಆಗ್ಲೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇ, ಸೊ ನಿಮ್ಗೆ ಏನೋ ಬಾರ್ನ್ಲೆಸ್ ಲೈಕ್ ನಿಮ್ಗೆ ಜೆನೆಟಿಕ್ ಪ್ರಾಬ್ಲಮ್ ಇದೆ, ಏನಾದ್ರು ನಿಮ್ಗೆ ಬಾರ್ನ್ಲೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅಲ್ಲಿ ಅಪ್ಲೈ ಮಾಡಬಹುದು ಈ ಒಂದು ಹೇರ್ ಆಯಿಲ್ ಅಂತ ಹೇಳಿದ್ದಾರೆ ಅಂತ ಹೇಳಿದೆ ಅಲ್ವಾ. ಸೊ ಡಾಕ್ಟರ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಆ ಒಂದು ಏರಿಯಾದಲ್ಲಿ ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಏನು ಕೂಡ ನಿಮ್ಗೆ ರಿಸಲ್ಟ್ ಸಿಗೋದಿಲ್ಲ. ಸೊ ನಾರ್ಮಲ್ ಇದ್ರೆ ರಿಸಲ್ಟ್ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಆ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಹೇಗೆ ರಿಸಲ್ಟ್ ಸಿಗುತ್ತೆ ಹೇಳಿ. ಸೊ ನಿಮ್ಗೆ ಆ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ, ಸೊ ಅದಕ್ಕೆ ಸರಿಯಾದಂತಹ ಟ್ರೀಟ್ಮೆಂಟ್ ಗಳು ಸಿಗುತ್ತೆ ನಿಮ್ಗೆ. ಅಂದ್ರೆ ನಿಮ್ಗೆ ಹೇರ್ ಟ್ರಾನ್ಸ್ಫಾರ್ಮೇಶನ್ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ನಾನು ಇಲ್ಲಿ ಸ್ವಲ್ಪ ವಿಡಿಯೋ ಕೂಡ ತೋರಿಸ್ತಿದ್ದೀನಿ ನೋಡಿ. ಸೊ ಈ ರೀತಿ ನೀವು ಟ್ರಾನ್ಸ್ಫಾರ್ಮೇಶನ್ ಕೂಡ ಮಾಡಿಸ್ಕೋಬಹುದು. ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನು ಸೊ ನಿಮ್ಗೆ ಈ ರೀತಿ ರಿಸಲ್ಟ್ ಸಿಗುತ್ತೆ. ಓಕೆನಾ. ಸೊ ಅದರ್ವೈಸ್ ನೀವು ಅದರ ಒಂದು ಆಯಿಲ್ ಅಪ್ಲೈ ಮಾಡೋದ್ರಿಂದ ನಿಮ್ಗೆ ಆ ಬಾಂಡ್ಲೆಸ್ ಏರಿಯಾದಲ್ಲಿ ಹೇರ್ ರೀಗ್ರೋತ್ ಆಗೋದಿಲ್ಲ. ಯಾವುದೇ ಹೇರ್ ಆಯಿಲ್ ಅಲ್ಲೂ ಕೂಡ ನಿಮಗೆ ಈ ರೀತಿ ರಿಸಲ್ಟ್ ನಿಮಗೆ ಸಿಗೋದಿಲ್ಲ. ಜೆನೆಟಿಕ್ ಪ್ರಾಬ್ಲಮ್ ಇಂದ ಆ ರೀತಿ ಆಗಿತ್ತು ಅಂತ ಹೇಳಿದ್ರೆ, ಸೊ ಬೇರೆ ಪ್ರಾಬ್ಲಮ್ಸ್ ಇಂದ ಆ ರೀತಿ ಆಗಿತ್ತು ಅಂತ ಹೇಳಿದ್ರೆ ನೀವು ಹೇರ್ ಆಯಿಲ್ ಅಪ್ಲೈ ಮಾಡಬಹುದು. ಸೊ ಅವಾಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಅದು ಕೂಡ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರ್ಬೇಕು, ಕ್ಲಿನಿಕಲಿ ಕೂಡ ಪ್ರೂವ್ ಆಗಿರ್ಬೇಕು, ತುಂಬಾ ಕೆಮಿಕಲ್ಸ್ ಎಲ್ಲದೂ ಕೂಡ ಫ್ರೀ ಆಗಿರ್ಬೇಕು. ಸೊ ಆ ರೀತಿ ಹೇರ್ ಆಯಿಲ್ ನೀವು ಚೂಸ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ. ಬಿಟ್ರೆ ಈ ಒಂದು ಹೇರ್ ಆಯಿಲ್ ಇಂದ ನಿಮ್ಗೆ ಯಾವುದೇ ರೀತಿ ರಿಸಲ್ಟ್ ಸಿಗೋದಿಲ್ಲ. ಸೊ ಇದು ವೇಸ್ಟ್ ಆಫ್ ಮನಿ ಅಂತ ಹೇಳಿ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಡರ್ಮಟಾಲಜಿಕಲ್ ಟೆಸ್ಟೆಡ್ ಇರುವಂತಹ ಸಾಕಷ್ಟು ನಿಮ್ಗೆ ಸೀರಮ್ಗಳಾಗಿರ್ಬೋದು, ಶಾಂಪೂಗಳಾಗಿರ್ಬೋದು, ಕಂಡೀಷನರ್ ಆಗಿರ್ಬೋದು. ಸೊ ನನ್ನ ಚಾನಲ್ ನಲ್ಲಿ ಆಲ್ರೆಡಿ ನಾನು ತೋರಿಸಿದೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಪ್ರೊವೈಡ್ ಮಾಡಿದ್ದೀನಿ. ಸೊ ನೀವು ಆ ಮೂಲಕ ಹೋಗಿ ನಿಮಗೆ ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ, ಯಾವ್ದು ಫೀಚರ್ಸ್ ಇರುವಂತ ನಿಮಗೆ ಪ್ರಾಡಕ್ಟ್ ಇಷ್ಟ ಆಗುತ್ತೆ, ಸೊ ನೀವು ಅದನ್ನ ಯೂಸ್ ಮಾಡಿ. ಅಂಡ್ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ನಾನು ಹೇಳಿರೋ ಹಾಗೆ ಥೈರಾಯ್ಡ್ ಇತ್ತ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಾದ್ರು ಇತ್ತು, ಆರ್ ನಿಮ್ಗೆ ಐರನ್ ಡಿಫಿಷಿಯನ್ಸಿ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಸೊ ಅದನ್ನ ನೀವು ಫಸ್ಟ್ ಬ್ಲಡ್ ಚೆಕ್ ಮಾಡ್ಕೊಂಡು ನೀಟಾಗಿ ಅದನ್ನ ಫೈಂಡ್ ಔಟ್ ಮಾಡ್ಕೊಂಡು, ಇತ್ತು ಅಂತ ಹೇಳಿದ್ರೆ ಫಸ್ಟ್ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ನೀವು ಹೇರ್ ಆಯಿಲ್ ಅಥವಾ ಹೇರ್ ಪ್ರಾಡಕ್ಟ್ಸ್ ಗಳನ್ನ ನೀವು ಯೂಸ್ ಮಾಡುದು ಫ್ರೆಂಡ್ಸ್. ಓಕೆನಾ. ಬಟ್ ಈ ಒಂದು ಆದಿವಾಸಿ ಹೇರ್ ಆಯಿಲ್ ಡಾಕ್ಟರ್ ರೆಕಮೆಂಡ್ ಮಾಡೋದಿಲ್ಲ. ಆಲ್ರೆಡಿ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಬಂದಿದೆ ರಿಸಲ್ಟ್ ಅಂತ ಹೇಳಿ. ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಡಾಕ್ಟರ್ ಇನ್ನೂ ಕೂಡ ಹೇಳಿದ್ದಾರೆ, ಸೊ ಈ ಒಂದು ಹೇರ್ ಆಯಿಲ್ ಯೂಸ್ ಮಾಡ್ಬಿಟ್ಟು ಕೂಡ ತುಂಬಾ ಜನರಿಗೆ ಹೇರ್ ಫಾಲ್ ಕೂಡ ಆಗ್ತಾ ಇದೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಆ ರೀತಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿತ್ತು ಈ ಒಂದು ಆದಿವಾಸಿ ಹೇರ್ ಆಯಿಲ್ ಇಂದ ಅಂತ ಹೇಳಿದ್ರೆ, ಸೊ ನೀವು ಕೂಡ ಕಮೆಂಟ್ ಮಾಡಿ. ಸೊ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂಡ್ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದೀರಾ ಪ್ರಾಡಕ್ಟ್ ಬಗ್ಗೆ ನಮಗೆ ರಿವ್ಯೂ ಕೊಡಿ ಅಂತ ಹೇಳಿ. ಸೊ ಅದೆಲ್ಲದೂ ಕೂಡ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಿಮ್ಗೆ ಲೇಟ್ ಆಗ್ಬೋದು, ಬಟ್ ವಿಡಿಯೋ ಅಂತೂ ಬಂದೇ ಬರುತ್ತೆ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ, ವೇಟ್ ಮಾಡ್ತೀರಿ ಅಂತ ಹೇಳ್ತಾ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.